ಯಲ್ಲಾಪುರದಲ್ಲಿ ಅದ್ದೂರಿಯಿಂದ ನಡೆದ ಗ್ರಾಮದೇವಿ ಜಾತ್ರೆಗೆ ತೆರೆ. ಶ್ರೀ ಗ್ರಾಮದೇವಿಯರ ವಿಸರ್ಜನಾ ಮೆರವಣಿಗೆ ಮೂಲಕ 9 ದಿನಗಳ ಕಾಲ ಅದ್ದೂರಿಯಾಗಿ ನಡೆದ ಜಾತ್ರೆಗೆ ತೆರೆ ಬಿದ್ದಿದೆ. ಗುರುವಾರ ಮಧ್ಯಾಹ್ನ ಸುಮಾರು 1 ಗಂಟೆಯವರೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರ ಮಹಾಪೂರವೇ ಆಗಮಿಸಿ ಕೊನೆಯ ದಿನವಾದ್ದರಿಂದ ಸರತಿ ಸಾಲಿನಲ್ಲಿ ನಿಂತು ವಿಶೇಷ ಪೂಜೆ, ಉಡಿ, ಹರಕೆ ಸೇವೆ ಸಲ್ಲಿಸಿದರು. ಧಾರ್ಮಿಕ ವಿಧಿವಿಧಾನಗಳ ನಂತರ ಮಧ್ಯಾಹ್ನ 3:30ಕ್ಕೆ ಮೆರವಣಿಗೆ ಮೂಲಕ ಶ್ರೀದೇವಿಯರನ್ನು ಮುಂಡಗೋಡ ರಸ್ತೆಯ ನವೀಂದ್ರನಗರದ ವಿಸರ್ಜನಾ ಗದ್ದುಗೆಗೆ ಕರೆದೊಯ್ಯಲಾಯಿತು. ನಂತರ ವಿಸರ್ಜನಾ ಗದ್ದುಗೆಯಲ್ಲಿ ದೇವಿಯರನ್ನು ಕುಳ್ಳಿರಿಸಿ ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಗ್ರಾಮದೇವಿ ಜಾತ್ರೆಗೆ ತೆರೆ ಬಿದ್ದಿದೆ. ಇದಕ್ಕೂ ಮುನ್ನ ಮಹಾಪೂಜೆ, ಮಂಗಳಾರತಿ, ಜಾತ್ರಾ ಮಂಟಪದಲ್ಲಿ ವಿವಿಧ ವಿಧಿವಿಧಾನಗಳು ನಡೆದವು. ಜಾತ್ರಾ ಮಂಟಪದ ಎದುರು ಮಾತಂಗಿ ಚಪ್ಪರಕ್ಕೆ ಅಗ್ನಿಸ್ಪರ್ಶ ನಂತರ ಪ್ರದಕ್ಷಿಣಾ ಪಥದಲ್ಲಿ ಸಾಗಿದ ಗ್ರಾಮದೇವಿಯರು ಅಲ್ಲಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ದೇವಿಯರು ಪರಸ್ಪರ ಮುಖಾಮುಖಿಯಾಗುತ್ತಾ ಹೊನ್ನಾಟವಾಡುತ್ತಾ ಸಾಗಿ ಬಂದರು. ಭಕ್ತರ ಜಯಘೋಷದೊಂದಿಗೆ ನಡೆದ ಮೆರವಣಿಗೆಯಲ್ಲಿ 40,000ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದರು. ರಸ್ತೆಯ ಇಕ್ಕೆಲ ಕಟ್ಟಡಗಳಲ್ಲಿ ನಿಂತು ಸಾವಿರಾರು ಜನರು ಮೆರವಣಿಗೆಯನ್ನು ಕಣ್ತುಂಬಿಕೊಂಡರು. ನಂತರ ಮಧ್ಯರಾತ್ರಿ ದೇವಿಯರನ್ನು ಪಟ್ಟಣದಲ್ಲಿ ಸಂಪೂರ್ಣ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಕಾಲರಾತ್ರಿಯಲ್ಲಿ ದೇವಸ್ಥಾನಕ್ಕೆ ಕರೆತರಲಾಗುವುದು. 11 ದಿನಗಳ ನಂತರ ಮಾರ್ಚ್ 2ರಂದು ದೇವಸ್ಥಾನದಲ್ಲಿ ಶ್ರೀದೇವಿಯರ ಪ್ರತಿಷ್ಠಾಪನೆ ನಡೆಯಲಿದೆ. ವ್ಯವಸ್ಥಿತವಾಗಿ ಜಾತ್ರೆ ನಡೆದಿದ್ದು, ಜಾತ್ರೆ ಮಂಟಪದಲ್ಲಿ ಸೇವೆ ಸಲ್ಲಿಸಲು ಜನರಿಗೆ ಕಲ್ಪಿಸಲಾದ ವ್ಯವಸ್ಥೆಗಳ ಕುರಿತು, ವಿಶೇಷವಾಗಿ ಜಾತ್ರೆ ಮಂಟಪದ ಕುರಿತು ಪ್ರತಿಯೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪೊಲೀಸ್ ಇಲಾಖೆಯೂ ಸಹ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರಕ್ಕೆ ಹಾಗೂ ಯಾವುದೇ ವಸ್ತುಗಳು ಕಳೆದುಕೊಂಡರೂ ಮರಳಿ ಸಿಗುವಂಥ ಅವಕಾಶವನ್ನು ಮಾಡಿಕೊಟ್ಟ ರೀತಿ ಹಾಗೂ ಪುಂಡರ ಹಾವಳಿಗೆ ಕಡಿವಾಣ ಹಾಕಿದ ರೀತಿಗೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ಪಾತ್ರವಾಯಿತು. ಇಲ್ಲೇ ಬಂದು